ಆ ಗ್ಯಾಂಗ್ ಚಿನ್ನದ ಗಟ್ಟಿ ಮೇಲೆ ಕಣ್ಣಿಟ್ಟಿತ್ತು. ಬೇಗ ಶ್ರೀಮಂತರಾಗಬೇಕು ಅಂತ ಸಿನಿಮಾ ಸ್ಟೈಲಲ್ಲಿ ವ್ಯಕ್ತಿಯನ್ನೇ ಕಿಡ್ನಾಪ್ ಮಾಡಿದ್ದಾರೆ. ಅಪಹರಣದ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಸಿನಿಮಾ ಸ್ಟೈಲಲ್ಲಿ ಎಂಟ್ರಿ, ಕಿಡ್ನಾಪ್ ಮಾಡಿ ಪರಾರಿ. ಡೆಡ್ಲಿ ಗ್ಯಾಂಗ್ 36 ಸೆಕೆಂಡ್ ಬೆಚ್ಚಿ ಬೀಳಿಸಿದ ದೃಶ್ಯ. ಇತ್ತೀಚೆಗೆ ರಾಜ್ಯದಲ್ಲಿ ರಾಬರಿ ಪ್ರಕರಣಗಳು ಮಿತಿ ಮೀರಿದೆ. ಬ್ಯಾಂಕ್ ಅಂತಲೂ ಕೂಡ ನೋಡ್ತಿಲ್ಲ, ATMಗಳನ್ನು ಕೂಡ ಬಿಡ್ತಿಲ್ಲ. ಕಂಡೋರ ದುಡ್ಡಿನ ಮೇಲೆ ಕಣ್ಣಾಕಿ ಕೊಳ್ಳೆ ಹೊಡಿತಾ ಇದ್ದಾರೆ. ಜಸ್ಟ್ 36 ಸೆಕೆಂಡ್ನಲ್ಲಿ ನಡೆದಂತ ಭಯಾನಕ ಕಿಡ್ನಾಪ್ಗೆ ಇಡೀ ಮಂಗಳೂರು ಬೆಚ್ಚಿ ಬಿದ್ದಿದೆ. ಅದು ರಾತ್ರಿ 8:30 ಸಮಯ. ಮಂಗಳೂರು ದಸರಾ ಸಂಭ್ರಮದಲ್ಲಿ ಮುಳುಗಿತ್ತು. ರಸ್ತೆಗಳೆಲ್ಲ ಲೈಟಿಂಗ್ಸ್ನಲ್ಲಿ ಜಗಮಗಿಸ್ತಾ ಇತ್ತು. ಜನರ ಕಲರವೂ ಕೂಡ ಜೋರಾಗಿತ್ತು. ಈ ವೇಳೆ ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮುಸ್ತಾಫಾ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ. ಕೋಟಿ ಮೌಲ್ಯದ 1 kg 650 ಗ್ರಾಂ ಚಿನ್ನದ ಗಟ್ಟಿಯನ್ನ ಬೇರೆ ಅಂಗಡಿಗೆ ಕೊಡೋದಕ್ಕೆ ಹೊರಟಿದ್ದ. ಮೊದಲೇ ಪ್ಲಾನ್ ಮಾಡಿದ್ದಂತ ಕಿಡ್ನಾಪರ್ಸ್ ಇದೇ ಸಮಯಕ್ಕೆ ಕಾದು ಕೂತಿದ್ರು. ಕಾರ್ ಸ್ಟ್ರೀಟ್ನಲ್ಲಿ ವೆಂಕಟರಮಣ ದೇವಸ್ಥಾನದ ಬಳಿ ಬರ್ತಾ ಇದ್ದಂತೆ ಅಡ್ಡಗಟ್ಟಿದ್ದಾರೆ. ನೋಡ್ತಾ ಇದ್ದಂತೆ ಕಾರ್ನಲ್ಲಿ ಮುಸ್ತಾಫನನ್ನ ಎತ್ತಾಕೊಂಡು ಎಸ್ಕೇಪ್ ಆಗಿದ್ದಾರೆ. ಜೊತೆಯಲ್ಲಿ ಇಟ್ಕೊಂಡೇ ಇಟ್ಟಿದ್ರು ಮುಹೂರ್ತ. ಚಿನ್ನದ ರಾಬರಿ ಹಿಂದೆ ಅಂಗಡಿ ಸಿಬ್ಬಂದಿ ಕೈವಾಡ ಇರೋದು ಗೊತ್ತಾಗಿದೆ. ಚಾಯ್ಸ್ ಗೋಲ್ಡ್ ಅಂಗಡಿಯಲ್ಲಿ ಅಪ್ರಾಪ್ತ ಬಾಲಕನೊಬ್ಬ ಕೆಲಸವನ್ನು ಮಾಡ್ತಾ ಇದ್ದ. ಇವನ ಕಣ್ಣು ಚಿನ್ನದ ಗಟ್ಟಿ ಮೇಲೆ ಇತ್ತು. ಹೀಗಾಗಿ ಅದೇ ಅಂಗಡಿಯಲ್ಲಿ ಕೆಲಸಕ್ಕಿದ್ದಂತ ಫಾರಿಶ್ನಿಗೂ ಕೂಡ ಆಸೆಯನ್ನ ತೋರಿಸಿದ್ದ. ಇಬ್ಬರ ವಕ್ರ ದೃಷ್ಟಿ ಚಿನ್ನದ ಮೇಲೆ ಬೀಳ್ತಾ ಇದ್ದಂತೆ ಸ್ಕೆಚ್ ಹಾಕಿದ್ದಾರೆ. ನಿನ್ನೆ ಗ್ಯಾಂಗ್ ಜೊತೆ ಎಂಟ್ರಿ ಕೊಟ್ಟವರು ಚಿನ್ನದ ಗಟ್ಟಿ ಜೊತೆಗೆ ಮುಸ್ತಾಫಾ ಕಿಡ್ನಾಪ್ ಮಾಡಿದ್ರು. ದೂರು ದಾಖಲಾಗ್ತಾ ಇದ್ದಂತೆ ಅಪ್ರಾಪ್ತ ಸೇರಿ 5 ಕಿರಾತಕರ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಒಟ್ಟಾರೆ ಮೈ ಬಗ್ಗಿಸಿ ದುಡಿಯೋದು ಬಿಟ್ಟು ಕಂಡೋರ ಹೊಟ್ಟೆ ಮೇಲೆ ಹೊಡೆಯೋಕೆ ಹೋಗಿ ಜೈಲು ಪಾಲಾಗಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.